बेळगाव तालुक्यातील मंडोळी रोडवरील भाग्योदय नगरमध्ये धक्कादायक घटना घडली आहे। अज्ञात व्यक्तींनी वकील पूजा संजय काकतकर उर्फ पाटील यांच्या घरावर गोळीबार केल्याने परिसरात भीतीचं वातावरण निर्माण झालं आहे। 24 एप्रिल रोजी दुपारी 2:30 वाजच्या सुमारास घराच्या पहिल्या मजल्यावरील खिडकीवर गोळीबार करण्यात आला। यावेळी खोलीत अभ्यास करत असलेली त्यांची 15 वर्षीय मुलगी थोडक्यात बचावली। 2008 पासून वकिली करत असलेल्या पूजा काकतकर यांच्यावर व्यावसायिक वैमनस्यातून हल्ला झाल्याचा संशय व्यक्त केला जात आहे। 10th ಕ್ಲಾಸಸ್ ಇದ್ದಾರೆ ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ಮ ಗಂಡ ಎಲ್ಲ ಒಬ್ಬರು ಮ್ಯಾರೆ ಇದ್ರು ಫಸ್ಟ್ ಫ್ಲೋರ್ ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದನಿ ತಳಗ್ ಬಾ ಅಂತ ನಾವು ತಳಗ್ ಬಂದ್ವಿ ಇಬ್ರು ಆದ್ಮೇಲೆ ಇವ್ರು ಬರ್ತಾರಂತ ನಾವು ತಳಗ್ ಬಂದಿವಿ ಆಮೇಲೆ ಮ್ಯಾಲ್ ಹೋಗ್ಲಿಲ್ಲ ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು ಒಂದು ಪಪ್ಪಿ ಇತ್ತು ಡಾಗ್ ಗೆ ಸ್ವಲ್ಪ ಕಟ್ ಬಗ್ಗೆ ತಳಗ್ ಬಂದ್ರು ಅಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್ ಆಕ್ಚುಲಿ ಆ ಟೈಮ್ ತಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್ ಅವ್ರು ಫೈರ್ ಮಾಡಿದಾರೆ ಸರ್ ಅದು ಆ ಟೈಮ್ ಆಕ್ಚುಲಿ ಅವ್ರು ತಳಗಿದ್ರಂದ್ರೆ ಅವ್ರಿಗೆ ಇದು ಹತ್ತಿತ್ತು ಮತ್ತೆ ಈ ಹುಡುಗಿಗೆ ನಮ್ ಡಾಕ್ಟರ್ಗೆ ಹಾ ಇಲ್ಲ ಇರಂಗಿಲ್ಲ ಅವರು ಸ್ಟಡಿ ಮಾಡಿ ತಳಗ್ ಬರ್ತಾರ ಸರ್ ಅದು ಆದ್ಮೇಲೆ ಅವ್ರ ಭಯ ಒಳಗೆ ಏನಾಗಿತ್ತು ಅವ್ರಿಗೆ ಹೇಳಿಲ್ಲ ಗಡ್ಬಡಿ ಒಳಗ ಮತ್ತ ಅದು ಲೈಟ್ ಬಿ ಇದು ಆತ ಫ್ಲಕ್ಚುಯೇಟ್ ಆತ ಮತ್ ಸ್ವಲ್ಪ ಮಳಿ ಬಂದ್ ಜಿರ್ ಬಂದ್ಮೇಲೆ ಅವ್ರ ಏನ್ ಭಯ ಒಳಗ್ ಡೈರೆಕ್ಟ್ ಅಲ್ಲಿ ಮಲಗಿದಾರ ಮುಂಜಾನೆ ಬಿ ಭಯ ಒಳಗ್ ಹೇಳಿಲ್ಲ ಆಮೇಲೆ ಮಧ್ಯಾಹ್ನ ನಮ್ಗೆ ವಾಟ್ಸಪ್ ಮಾಡಿದ್ರು ಮಮ್ಮಿ ನೋಡಂತ ಏನು ವಾಟ್ಸಪ್ ನೋಡಿದ್ವಿ ಅಂತ ಮತ್ ನಾನು ಹೇಳಿದೀನಿ ಜಸ್ಟ್ ಜನರಲ್ ತಗೊಂಡಿನಿ ಏನ ಇದು ನೀನ ಹೊಡಿದ್ಯಾ ಅಂತ ಹೇಳಿದೀನಿ ಇಲ್ಲ ಮಮ್ಮಿ ರಾತ್ರಿ ಆಗಿತ್ತ ನಾ ಭಯ ಟೆನ್ಷನ್ ಒಳಗೆ ನಾ ಇದು ಹೇಳಿಲ್ಲ ಆಮೇಲೆ ನಾ ಪೊಲೀಸನ್ಗೆ ಫೋನ್ ಮಾಡಿದ್ರೆ ನೋಡಿದ್ರು ಅವ್ರ ಗಂಧ ಇದು ಐತೆ ಅಂತ ಮಾಡಿದೀನಿ ಎಸ್ ಎಲ್ಲ SCP ಎಲ್ಲ ಅವ್ರ ಇನ್ವೆಸ್ಟಿಗೇಷನ್ ನಡ್ತೈತಿ ಅವ್ರು 2 ದಿವಸ ಅಂದ್ರೆ ರಾತ್ರಿ ದಿವಸ ಇಲ್ಲಿ ಬರತ್ತಾರ ನೋಡಕ್ ಹೈ ಪ್ರೊಫೈಲ್ ಕೇಸಸ್ ಬಿ ಐತಿ ಒಂದು ಕೇಸಸ್ ನಡೆದೈತಿ ಅದು ಯಾರು ನೋಡ್ಬೇಕು ಯಾರಿದೆ ಇನ್ವೆಸ್ಟಿಗೇಷನ್ ನೋಡ್ತಾರೆ ಪ್ರೊಫೆಷನಲ್ ವೈಸ್ ದುಶ್ಮನ್ ಅಂತ ಇಲ್ಲ ಮತ್ತೆ ಕೇಸಸ್ ಪರ್ಸನಲ್ ಕೇಸಸ್ ಬಿ ಐತಿ ಆತರ ಒಳಗೆ ಇರ್ಬೋದು ನೋಡ್ಬೇಕು ಇಲ್ಲ ಸರ್ ಏನು ಆಗಿಲ್ಲ ಫಸ್ಟ್ ಟೈಮ್ ಆಗಿದೆ ಸರ್ ಹಾ ಕೊಡ್ತೀವಿ ಅಂತ ಹೇಳಿದಾರ ನಾವ್ ಬಿಫೋರ್ ಕೇಳಿ ಅವ್ರ ಹೇಳಿದಾರ ಅವ್ರ 2 ದಿವಸ ಅಂತ ರಾತ್ರಿ ನೈಟ್ ಇಲ್ಲೇ ಇರತ್ತಾರ ಮತ್ತೆ ನಾಳೆ ವಾಪಸ್ ಕರೀದಾರ ನಮ್ ಗಂಡ 2 ದಿವಸ ಇಲ್ಲಿ ಇರ್ತಾರ 3 ದಿವಸ ಗೋವಾ ಒಳಗ ಅವ್ರ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಐತಿ ನಮ್ 3 ಮಕ್ಕಳ ನಮ್ಮ ಅತ್ತಿ ಮತ್ ನಾನು ಅಷ್ಟೇ ಇರ್ತೀವಿ ಸಂಸ್ಕೃತಿ ಹಾ ಸರ್ ರಾತ್ರಿ 2:30 ಸರ್ ಹಾ ಸರ್ ಅವ್ರ ಇದು ಗಂಧ ಇದು ಸ್ವಲ್ಪ ಇದು ಅವ್ರಿಗೆ ಪೊಲೀಸರಿಗೆ ಏನ್ ಸಿಕ್ಕಿತ್ತು ನಮ್ಗೆ ಅಷ್ಟೇ ಹೇಳಿಲ್ಲ ಅದು ಇನ್ಸ್ಪೆಕ್ಷನ್ ನಡ್ತೀವಿ ಸರ್ ಮೇಡಮ್ ನೀವು ಏನಾದ್ರು ಅಂದ್ರೆ ಹೆಚ್ಚಿನ ಭದ್ರತೆ ಕೊಡ್ರಿ ಡಿಪೆಂಡ್ ಮಾಡಿದೀನಿ ಸರ್ ಅವ್ರು ಕೊಡ್ತೀವಿ ಅಂತ ಹೇಳಿದಾರೆ ಸರ್ 18 ಇಯರ್ಸ್ 18 ವರ್ಷ ಬೆಳಗಾವಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರ್ ಅದು ಈಗ ನೋಡಿ या प्रकरणी बेळगाव ग्रामीण पोलीस ठाण्यात भारतीय शस्त्र कायदा 1959 अंतर्गत गुन्हा दाखल करण्यात आला असून पोलिसांनी घटनास्थळी पाहणी करून आरोपींचा शोध सुरू केला आहे। अशा आणखीन अपडेटसाठी फॉलो करा व्हॉइस ऑफ फेनुग्रामला।